ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಫೈಟ್ಗೆ ತಾತ್ಕಾಲಿಕ ವಿರಾಮ ಬಿತ್ತು ಅನ್ನೋ ಹೊತ್ತಲ್ಲೇ ಮತ್ತೊಂದು ಸುಂಟರಗಾಳಿ ಎದ್ದಿದೆ. ಅಧಿವೇಶನ ಮುಗಿದ ಬಳಿಕ ರಾಜಕೀಯ ಕ್ರಾಂತಿಯ ಬಗ್ಗೆ ಸಿಎಂ ಬಣದ ಶಾಸಕರೇ ಸುಳಿವು ನೀಡಿದ್ದಾರೆ. ಇದು ಹೊಸ ಆಯಾಮಕ್ಕೆ ಕಾರಣ ಆಗ್ತಾ ಇದೆ. ನೋಡ್ಕೊಂಬನ್ನಿ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಮುಖ್ಯಮಂತ್ರಿ ಪಟ್ಟದ ಫೈಟ್ಗೆ ಸ್ಪೀಡ್ ಬ್ರೇಕ್ ಬಿತ್ತು ಅನ್ನೋ ಹೊತ್ತಲ್ಲೇ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ, ಅವರ ಅಂಗಳದಲ್ಲಿದೆ ಅಂತ. ಈಗ ಬಹುಶಃ ನಿನ್ನೆ ಸಾಯಂಕಾಲ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಇವಾಗ ಇರ್ತಕ್ಕಂತ ಏನ್ ಮಾಡ್ಬೇಕು ಅಂತ ಒಂದು ಸರಿಯಾದ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ. ಈಗಂತೂ ಬಹುಶಃ ಎಲ್ಲ ನಾವು ಟಿವಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ದಿನನಿತ್ಯ ಎದ್ದೇ ಬರ್ತಾ ಇತ್ತು. ಇವಾಗ ಈ ಒಂದು ಸೆಷನ್ ಮುಗಿಯವರೆಗೆ ಪಾರ್ಲಿಮೆಂಟ್ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ, ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ ಇಲ್ಲ. ಹೈಕಮಾಂಡ್ ಡಿಸೈಡ್ ಮಾಡಿ ಸಚಿವ ಸಂಪುಟ ಪುನರಚನೆ ಆಗ್ತದೆ, ರೀಶಫಲ್ ಆಗ್ತದೆ ಅಂತ ಹೇಳಿದ್ರು. ಬಹುಶಃ ಇವಾಗ ಜಾನ್ವರಿಯಲ್ಲಿ ಮಾಡ್ತಾರಂತ ಮಾತು ಕೇಳಿ ಬಂದಿದೆ. ಜನವರಿಯಲ್ಲೂ ಆಗ್ಬೋದು, ಇಲ್ಲಾಂದ್ರೆ ಜನವರಿ ಫೆಬ್ರವರಿ ಆಗ್ತದೆ ಅಂತ ನಂಗೆ ಒಂದು ವಿಶ್ವಾಸ ಇದೆ. ಇನ್ನು ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ಅಜಯ್ ಸಿಂಗ್ ಹೇಳಿದ್ದಾರೆ ಸರ್, ಇವತ್ತು ಏರ್ಪೋರ್ಟ್ ಅಲ್ಲಿ ರಿಯಾಕ್ಟ್ ಮಾಡೋದು. ಅವ್ರೇನ್ ಚೀಫ್ ಮಿನಿಸ್ಟರ್ ಹೈಕಮಾಂಡ್, ಅವ್ರ ಹೈಕಮಾಂಡ್ ಏನಮ್ಮ ನಡಿ. ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಮಹದೇವಪ್ಪ ಬ್ಯಾಟ್ ಬೀಸಿದ್ದು, ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಗಟ್ಟಿಯಾಗಿ ಕೂತಿದ್ದಾರೆ ಎಂದು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆ ಇಲ್ವೇ ಇಲ್ವಲ್ಲ. ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಈ ಸಬ್ಜೆಕ್ಟ್ ಇಲ್ಲಿರುವಾಗ ಅಂತ್ಯಕಂತ್ಯಗಳ ಮಾತೇಕೆ? ಇನ್ನು ನಾಳೆ ಡಿಕೆಶಿ ಮನೆಯಲ್ಲಿ ಟಿಫಿನ್ಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಿರೋದು ಸಾಮಾನ್ಯ ವಿಚಾರ ಎಂದು ಸಚಿವ ಬೈರತಿ ಸುರೇಶ್ ಹೇಳಿದ್ರೆ ಇದರಲ್ಲೇನು ವಿಶೇಷತೆ ಇದೆ ಎಂದು ಪೊನ್ನಣ್ಣ ಪ್ರಶ್ನಿಸಿದ್ದಾರೆ. ಡಿಸಿಎಂ ಅವರು ಸಿಎಂ ಮನೆಗೆ ಬಂದಿದ್ರು, ಸಿಎಂ ಅವ್ರ ಮನೆಗೆ ಹೋಗ್ತಾರೆ. ನಮ್ಮ ಡಿಸಿಎಂ ನಮ್ಮ ಸಿಎಂ ಸ್ಕ್ವಾಡ್ ನ್ಯಾಚುರಲ್ ನಾವು ಹಂಗಾರೆ ಈಗ 15 ದಿನದಿಂದ ನಡೀತಾ ಇತ್ತು ಸರ್ ಕದನ ಅಂತ ವಿರಾಮ ಬಿದ್ದಿದೆ ಸರ್. ಯಾರು ಕದನ ನಾವು ಹೇಳ್ತಾರೆ ಸರ್, ಹೇಳಿಲ್ಲ, ವಿರೋಧ ಪಕ್ಷಗಳು ಮಾತಾಡಿದ್ರಲ್ಲ, ನಾವು ಹೇಳಕ್ಕಾಗಲ್ಲ ಸರ್. ಪ್ರಿಯಾಂಕಾ ಟಾಲೆಸ್ಟ್ ಲೀಡರ್ಸ್ ಆಫ್ ಅವರ್ ಪಾರ್ಟಿ, ಅವ್ರಿಗೆ ಏನ್ ಸೇರ್ಪೆ ಆಗುವಂತ ಅರ್ಹತೆ ನನಗಿಲ್ಲ. ಅವರಿಬ್ಬರು ಮಾತಾಡಿದ್ದಾರೆ. ಪಕ್ಷ ಮತ್ತು ಸರ್ಕಾರದ ಮತ್ತು ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಇಬ್ಬರು ಕೂಡ ಬದ್ಧರಾಗಿದ್ದಾರೆ ಅಂತ ಹೇಳೋದಕ್ಕೆ ಸಂಶಯ ಇಲ್ಲ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳ್ಳುತ್ತೆ. ಒತ್ತಡ ಹಾಕ್ಲಿಕ್ಕೆ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಕಳಿಸ್ಕೊಟ್ರು ಅಂತ ಅದು ನೀವ್ ಹೇಳ್ತಾ ಇರೋದು. ಬೆಂಗಳೂರಿನಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತನಾಡಿದ ಶಾಸಕ ಅಜಯ್ ಸಿಂಗ್ ಕಲಬುರಗಿಗೆ ಹೋಗ್ತಿದ್ದಂತೆ ಸಿಎಂಗೆ ಕರೆ ಮಾಡಿದ್ರು. ನಾನು ಕೇವಲ ಸಂಪುಟ ಪುನರ್ರಚನೆ ಬಗ್ಗೆ ಅಷ್ಟೇ ಮಾತನಾಡಿರೋದು ಎಂದು ಸಿದ್ದರಾಮಯ್ಯಗೆ ಮನವರಿಕೆ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಫೈಟ್ಗೆ ತಾತ್ಕಾಲಿಕ ವಿರಾಮ ಬಿತ್ತು ಅನ್ನೋ ಹೊತ್ತಲ್ಲೇ ಮತ್ತೊಂದು ಸುಂಟರಗಾಳಿ ಎದ್ದಿದೆ. ಅಧಿವೇಶನ ಮುಗಿದ ಬಳಿಕ ರಾಜಕೀಯ ಕ್ರಾಂತಿಯ ಬಗ್ಗೆ ಸಿಎಂ ಬಣದ ಶಾಸಕರೇ ಸುಳಿವು ನೀಡಿದ್ದಾರೆ. ಇದು ಹೊಸ ಆಯಾಮಕ್ಕೆ ಕಾರಣ ಆಗ್ತಾ ಇದೆ. ನೋಡ್ಕೊಂಬನ್ನಿ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಮುಖ್ಯಮಂತ್ರಿ ಪಟ್ಟದ ಫೈಟ್ಗೆ ಸ್ಪೀಡ್ ಬ್ರೇಕ್ ಬಿತ್ತು ಅನ್ನೋ ಹೊತ್ತಲ್ಲೇ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ, ಅವರ ಅಂಗಳದಲ್ಲಿದೆ ಅಂತ. ಈಗ ಬಹುಶಃ ನಿನ್ನೆ ಸಾಯಂಕಾಲ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ.
ಇವಾಗ ಇರ್ತಕ್ಕಂತ ಏನ್ ಮಾಡ್ಬೇಕು ಅಂತ ಒಂದು ಸರಿಯಾದ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ. ಈಗಂತೂ ಬಹುಶಃ ಎಲ್ಲ ನಾವು ಟಿವಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ದಿನನಿತ್ಯ ಎದ್ದೇ ಬರ್ತಾ ಇತ್ತು. ಇವಾಗ ಈ ಒಂದು ಸೆಷನ್ ಮುಗಿಯೋವರೆಗೆ ಪಾರ್ಲಿಮೆಂಟ್ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ, ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಾನು ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ. ಹೈಕಮಾಂಡ್ ಡಿಸೈಡ್ ಮಾಡಿ ಸಚಿವ ಸಂಪುಟ ಪುನರಚನೆ ಆಗ್ತದೆ, ರೀಶಫಲ್ ಆಗ್ತದೆ ಅಂತ ಹೇಳಿದ್ರು. ಬಹುಶಃ ಇವಾಗ ಜನವರಿಯಲ್ಲಿ ಮಾಡ್ತಾರಂತ ಮಾತು ಕೇಳಿ ಬಂದಿದೆ. ಜನವರಿಯಲ್ಲೂ ಆಗ್ಬೋದು, ಇಲ್ಲಾಂದ್ರೆ ಜನವರಿ ಫೆಬ್ರವರಿ ಆಗ್ತದೆ ಅಂತ ನಂಗೆ ಒಂದು ವಿಶ್ವಾಸ ಇದೆ. ಇನ್ನು ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ರಿಯಾಕ್ಟ್ ಮಾಡೋಣ. ಅವ್ರೇನ್ ಚೀಫ್ ಮಿನಿಸ್ಟರ್ ಹೈಕಮಾಂಡ್, ಅವ್ರ ಹೈಕಮಾಂಡ್ ಏನಮ್ಮ ನಡಿ. ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಮಹದೇವಪ್ಪ ಬ್ಯಾಟ್ ಬೀಸಿದ್ದು ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಗಟ್ಟಿಯಾಗಿ ಕೂತಿದ್ದಾರೆ ಎಂದು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆ ಇಲ್ವೇ ಇಲ್ವಲ್ಲ. ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಈ ಸಬ್ಜೆಕ್ಟ್ ಇಲ್ಲಿರುವಾಗ ಅಂತ್ಯಕಂಠಗಳ ಮಾತೇಕೆ? ಇನ್ನು ನಾಳೆ ಡಿಕೆಶಿ ಮನೆಯಲ್ಲಿ ಟಿಫಿನ್ಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಿರೋದು ಸಾಮಾನ್ಯ ವಿಚಾರ ಎಂದು ಸಚಿವ ಬೈರತಿ ಸುರೇಶ್ ಹೇಳಿದ್ರೆ ಇದರಲ್ಲೇನು ವಿಶೇಷತೆ ಇದೆ ಎಂದು ಪೊನ್ನಣ್ಣ ಪ್ರಶ್ನಿಸಿದ್ದಾರೆ. ಡಿಸಿಎಂ ಅವರು ಸಿಎಂ ಮನೆಗೆ ಬಂದಿದ್ರು, ಸಿಎಂ ಅವ್ರ ಮನೆಗೆ ಹೋಗ್ತಾರೆ. ನಮ್ಮ ಡಿಸಿಎಂ ನಮ್ಮ ಸಿಎಂ ಕ್ವೈಟ್ ನ್ಯಾಚುರಲ್. ನಾವು ಹಂಗಾರೆ ಈಗ 15 ದಿನದಿಂದ ನಡೀತಾ ಇರ್ತದೆ ಸರ್ ಕದನ ಅಂತ ವಿರಾಮ ಬಿದ್ದಿದೆ ಸರ್. ಯಾರು ಕದನ ನಾವು ಹೇಳ್ತಾರೆ ಸರ್, ಹೇಳಿಲ್ಲ. ಸರ್ ಪ್ರಿಯಾಂಕಾ ದಿ ಟಾಲೆಸ್ಟ್ ಲೀಡರ್ಸ್ ಆಫ್ ಅವರ್ ಪಾರ್ಟಿ. ಅವ್ರಿಗೆ ಏನು ಸೇರ್ಪೆ ಆಗುವಂತ ಏನು ಅರ್ಹತೆ ನನಗಿಲ್ಲ. ಅವರಿಬ್ಬರು ಮಾತಾಡಿದ್ದಾರೆ. ಪಕ್ಷ ಮತ್ತು ಸರ್ಕಾರದ ಮತ್ತು ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಇಬ್ಬರು ಕೂಡ ಬದ್ಧರಾಗಿದ್ದಾರೆ ಅಂತ ಹೇಳೋದಕ್ಕೆ ಸಂಶಯ ಇಲ್ಲ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಮುಖಾಂತರ ಹೈಕಮಾಂಡ್ ಒತ್ತಡ ಹಾಕ್ಲಿಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಕಳಿಸ್ಕೊಟ್ರು ಅಂತ ಅದು ನೀವ್ ಹೇಳ್ತಾ ಇರೋದು. ಬೆಂಗಳೂರಿನಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತನಾಡಿದ ಶಾಸಕ ಅಜಯ್ ಸಿಂಗ್ ಕಲಬುರಗಿಗೆ ಹೋಗ್ತಿದ್ದಂತೆ ಸಿಎಂಗೆ ಕರೆ ಮಾಡಿದ್ರು. ನಾನು ಕೇವಲ ಸಂಪುಟ ಪುನರ್ರಚನೆ ಬಗ್ಗೆ ಅಷ್ಟೇ ಮಾತನಾಡಿರೋದು ಎಂದು ಸಿದ್ದರಾಮಯ್ಯಗೆ ಮನವರಿಕೆ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.